ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನು ಫ್ರೆಂಡ್ಸ್. ಸ್ವಲ್ಪ ಬೇಬಿ ಕುಚ್ಚು ಥರನೂ ಕಾಣುತ್ತೆ, ಕ್ರೋಶಾ ಕುಚ್ಚು ಥರನೂ ಕಾಣುತ್ತೆ. ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಮಾತ್ರ. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ ಡಿಸೈನ್ ಅಂತಲೇ ಹೇಳ್ಬೋದು. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ ಸ್ಯಾರಿ ಕಲರು. ಈಗ 0.75 mm ನೀಡಲ್ ತೊಗೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಕತ್ರಿ ಬೇಕು. ಮಣಿ ಏನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಇಲ್ಲಿ ನಾವು ವಿತೌಟ್ ಬೀಡ್ ಡಿಸೈನ್ ಇದು. ಈಗ ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದನೇ ಡೈರೆಕ್ಟಾಗಿ 1 ಚೈನ್ 2 ಚೈನ್ ಹಾಕಿ 2 ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ದಾರಾನ ತೊಗೊಂಡು ಬಂದು ಸೂಜಿ ಮೇಲೆ 4 ಎಳೆ ಆಗಿರುತ್ತೆ. 2ಕ್ಕೆ 1 ಇನ್ನೆರಡಕ್ಕೆ ಮತ್ತೆ 2 ಸಲ ದಾರ ಸುತ್ಕೊಬೇಕು. ಪಕ್ಕದಲ್ಲೇ ಹೋಗಿ ದಾರಾನ ತೊಗೊಂಡು ಬರಬೇಕು. 6 ಎಳೆ ಸಮೇತನೂ ತೊಗೋಬೇಕಾಗತ್ತೆ. 2ಕ್ಕೆ 1 ಇನ್ನೆರಡಕ್ಕೆ 1 ಮಾಡ್ಕೋಬೇಕಾಗತ್ತೆ. ಮತ್ತು 2 ಸಲ ದಾರ ಸುತ್ಕೊಬೇಕು. ಪಕ್ಕದಲ್ಲೇ ಹೋಗಿ ಸೇಮ್ ಪಾಯಿಂಟ್ ಬೇಡ, ಪಕ್ಕದಲ್ಲೇ ಮಾಡ್ಕೊಳ್ತಾ ಹೋಗಿ 2ಕ್ಕೆ 1 ಇನ್ನೆರಡಕ್ಕೆ 1 ಮಾಡ್ಕೋಬೇಕಾಗತ್ತೆ. ಒಂಚೂರು 1 ಎಳೆನೂ ಬಿಡಬೇಡಿ, 6 ಎಳೆ ಸಮೇತನೂ ಬರಬೇಕು. 2ಕ್ಕೆ 1 ಇನ್ನೆರಡಕ್ಕೆ 1 ಅಲ್ಲಿಂದ 1 2 3 ಚೈನ್ಸ್ ಹಾಕಿ ಡೈರೆಕ್ಟಾಗಿ 2 ಸಲ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕಾಗತ್ತೆ. ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಡಬಲ್ ಕ್ರೋಶನು ನೀವು ಬೇಕಾದ್ರೆ ಮಾಡ್ಕೋಬೋದು, ಚಿಕ್ಕದಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅಂತ ನಾನು ತ್ರಿಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ದಾರ ಸುತ್ಕೊಬೇಕು. ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಲ್ಲ ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು. ಪಕ್ಕದಲ್ಲೇ ಒಟ್ಟು 5 ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕಾಗತ್ತೆ. ನೀವು ಇನ್ನೂ ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಕುಚ್ಚು ಎಷ್ಟು ಗ್ಯಾಪ್ ಬೇಕು ಅಂತ ನೋಡಿಕೊಂಡು ನೀವು ಕಂಬಗಳು ಹಾಕೋಬೋದು. ಇನ್ನು ಹತ್ರ ಬೇಕು ಅಂತಂದರೆ ಒಂದು 4 ಕಂಬ ಹಾಕೊಂಡ್ರೆ ಸಾಕು. ಇಲ್ಲಿ ನಾನು 5 ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಜಾಸ್ತಿ ಹತ್ರನೂ ಬರಲ್ಲ, ಜಾಸ್ತಿ ದೂರನೂ ಬರಲ್ಲ, ಮೀಡಿಯಮ್ ಆಗಿರುತ್ತೆ, ಚೆನ್ನಾಗೂ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಸುಕ್ಕು ಬರಲ್ಲ, ಏನೂ ಬರಲ್ಲ. ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ತ್ರಿಬಲ್ ಕ್ರೋಶಾ ಮಾಡ್ಕೊಳ್ತಾ ಬರಬೇಕು. ಇಲ್ಲ ಅಂತಂದರೆ ನಿಮಗೆ ಸುಕ್ಕು ಬರೋ ಚಾನ್ಸಸ್ ಜಾಸ್ತಿ ಇದೆ ಈ ಡಿಸೈನಲ್ಲಿ. ಬಿಗಿನರ್ಸು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. 2 ಸಲ ದಾರ ಸುತ್ಕೊಬೇಕು. ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ 1 ಇನ್ನೆರಡಕ್ಕೆ 1 ಸೇಮ್ ಪಾಯಿಂಟ್ಗೆ ಹೋಗಬೇಡಿ, ಪಕ್ಕದಲ್ಲೇ ಮಾಡ್ಕೊಳ್ಳಿ. ಸೇಮ್ ಪಾಯಿಂಟ್ಗೆ ಹೋದರೆ ಡಿಸೈನ್ ಚೆನ್ನಾಗಿ ಬರಲ್ಲ. ಸೇಮ್ ಪಾಯಿಂಟ್ಗೆ ಹೋದರೆ ಅದೇ ಬೇರೆ ಡಿಸೈನ್ ಆಗಿಬಿಡುತ್ತೆ. ಅಲ್ಲಿಂದ 3 ಚೈನ್ಸ್, ಅಲ್ಲಿಂದ 2 ಸಲ ದಾರ ಸುತ್ಕೊಬೇಕು. ಎಲ್ಲಿಗೆ ಬರುತ್ತೋ ನೋಡಿ ದಾರನ ತೊಗೊಂಡು ಬಂದು 2ಕ್ಕೆ 1 ಇನ್ನೆರಡಕ್ಕೆ 1 ಮಾಡ್ಕೋಬೇಕಾಗತ್ತೆ. 2 ಸಲ ದಾರ ಸುತ್ಕೊಳ್ಳಿ. ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬನ್ನಿ. 2ಕ್ಕೆ 1 ಮಾಡ್ಕೊಳ್ಳಿ, ಮತ್ತೆ 2ಕ್ಕೆ 1 ಮಾಡ್ಕೊಳ್ಳಿ, ಮತ್ತೆ 2ಕ್ಕೆ 1 ಮಾಡ್ಕೊಳ್ಳಿ. ಎಷ್ಟು ಈಸಿ ಇದೆ ಅಂದರೆ ಫುಲ್ ಈಸಿ ಇದೆ, ಏನೂ ಕಷ್ಟ ಇಲ್ಲ. ಸೇಮ್ ಇದೇ ರೀತಿ ಫುಲ್ ಸೀರೆ ಮಾಡ್ಕೊಂಡು ಹೋಗೋದು ಅಷ್ಟೇ, ಇನ್ನೇನು ಕಷ್ಟ ಇಲ್ಲ. ಒಂದು ಬೀಡು ಯೂಸ್ ಮಾಡೋಷ್ಟಿಲ್ಲ. 1/2 ಅವರಲ್ಲಿ ಮುಗ್ದೋಗುತ್ತೆ ಈ ಡಿಸೈನು. ತುಂಬಾ ಈಸಿ ಇದೆ, ಬಿಗಿನರ್ಸು ಆರಾಮಾಗೇ ಹಾಕೋಬೋದು. ಬಿಗಿನರ್ಸ್ಗಂತಾನೆ ಈ ಡಿಸೈನು ಫ್ರೆಂಡ್ಸ್. ತುಂಬಾ ಚೆನ್ನಾಗೂ ಇರುತ್ತೆ. ಅಂದರೆ ಕಲರ್ ಕಾಂಬಿನೇಷನ್ ಇನ್ನೂ ಲೈಟ್ ಒಂದು ಡಾರ್ಕ್ ಒಂದು ಇತ್ತು ಅಂತಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಡಿಸೈನು. ಇದು ಒಂದು ಲೈಟ್ ಇದೆ, ಒಂದು ಡಾರ್ಕ್ ಇದೆ, ಸ್ವಲ್ಪ ಒಂಥರ ಕಾಣಿಸ್ತಿದೆ ಅಷ್ಟೇ. ಇದು ಕಲರು ಲೈಟು ಇದೆ, ಡಾರ್ಕು ಇದೆ, ಅದು ಒಂಥರ ಇದೆ ಅಷ್ಟೇ ಕಲರು. ಇಂಗ್ಲೀಷ್ ಕಲರ್ ಅಂತಾರಲ್ವ ಆ ಕಲರ್ ಅದು, ಅದಕ್ಕೋಸ್ಕರ ಅದು ಒಂಥರ ಡಲ್ ಹೊಡಿತಿದೆ ಅಷ್ಟೇ. ಬೇರೆ ರೆಡ್ ವಿತ್ ವೈಟ್ ಕಾಂಬಿನೇಷನ್ ಏನಾದರೂ ಇತ್ತು ಅಥವಾ ಇನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಒಂದು ಯೆಲ್ಲೋ ಮತ್ತು ಕಾಂಬಿನೇಷನ್ ಗ್ರೀನ್ ಏನು ಕಾಂಬಿನೇಷನ್ ಇರೋದು ತೋರಿಸ್ತೀನಿ ಫ್ರೆಂಡ್ಸ್. ಫೋಟೋ ಹಾಕಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ಅಂತ. ಒಂದ್ಸಲ ನೀವು ಟ್ರೈ ಮಾಡಿ, ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ. ಲಾಸ್ಟಲ್ಲಿ ಒಂದು ಟ್ರಿಕ್ ಹೇಳ್ತೀನಿ. ಸೇಮ್ 2ಕ್ಕೆ 1 ಮಾಡ್ಕೊಳ್ತಾ ಹೋಗಬೇಕು. ತ್ರಿಬಲ್ ಕ್ರೋಶಾ ಕಂಬಗಳು ಮಾಡ್ಕೊಳ್ತಾ ಹೋಗಬೇಕು. ಒಟ್ಟು 5 ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಇನ್ನು ಕಡಿಮೆನೂ ಮಾಡ್ಕೋಬೋದು, ಜಾಸ್ತಿನೂ ಮಾಡ್ಕೋಬೋದು. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ,
ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು, ಹೋಗಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೆಜ್ ರೆಸಿಪೀಸ್ ಬರುತ್ತೆ ಫ್ರೆಂಡ್ಸ್, ಅದರಲ್ಲಿ ನೀವು ಹೋಗಿ ಟ್ರೈ ಮಾಡ್ಬೋದು. ಈಸಿನೂ ಇರುತ್ತೆ, ಹೆಲ್ದಿನೂ ಹೌದು. ಎಲ್ಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಸಮ್ಮರ್ ಅಂತ ಎಲ್ಲ ಜ್ಯೂಸು ಮತ್ತು ಸಬ್ಬಕ್ಕಿ ಸಂಡಿಗೆ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ ನೀವು. ನನ್ನ ವಿಡಿಯೋಸ್ ಎಲ್ಲ ಫಸ್ಟೇ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕಾನ್ ಒತ್ತಿ, ಫಸ್ಟೇ ನಿಮಗೆ ಬಂದು ಸೇರುತ್ತೆ ವಿಡಿಯೋಸು. ಸೇಮ್ ಫ್ರೆಂಡ್ಸ್, ಎಲ್ಲ ಒಂದೇ ರೀತಿಯೇ ಹಾಕೊಂಡು ಹೋಗೋದು, ಏನೂ ಚೇಂಜಸ್ ಇಲ್ಲ. ಒಂದು ಮಣಿನೂ ಯೂಸ್ ಮಾಡ್ತಾ ಇಲ್ಲ. ಬೀಡ್ಸ್ ಬೇಡ ಅಂತ ಹೇಳ್ತಾರಲ್ವ ಕಸ್ಟಮರ್ಸು, ಅದು ಅವ್ರಿಗೆ ಅಂತಲೇ ಡಿಸೈನ್ ಇದು. ಒಂಚೂರು ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ, ಬರೀ ಥ್ರೆಡ್ ವರ್ಕಲ್ಲೇ ಮಾಡ್ತಾ ಇರೋದ್ರಿಂದ ಏನು ಕಪ್ಪಾಗುತ್ತೆ ಅನ್ನೋ ಟೆನ್ಷನ್ ಏನೂ ಇರಲ್ಲ, ಥ್ರೆಡ್ ಏನೂ ಆಗಲ್ಲ. ಒಂದೇ ಸಮ ಬರಬೇಕು ಫ್ರೆಂಡ್ಸ್ ತ್ರಿಬಲ್ ಕ್ರೋಶ. ಒಂದು ದೊಡ್ಡದು ಒಂದು ಚಿಕ್ಕದು ಬಂತು ಅಂತಂದರೆ ಅದು ಚೆನ್ನಾಗಿರಲ್ಲ. ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು. ಒಂಚೂರು ಅಂಕು ಡೊಂಕು ಇಲ್ಲ, ಒಂದೇ ಸಮ ಬಂದಿದೆ. ಅದು 3 ಚೈನ್ ಹಾಕಿರೋ ಕಡೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ನೀವು ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀವು ಕಾಂಬಿನೇಷನ್ ಮಾಡ್ಕೋಬೋದು. ನೋಡಿ, 2ಕ್ಕೆ 1, 2ಕ್ಕೆ 1, ಇನ್ನು 2ಕ್ಕೆ 1 ಮಾಡ್ಕೊಳ್ತಾ ಇದ್ದೀನಿ. ತ್ರಿಬಲ್ ಕ್ರೋಶ ಕಂಬಗಳು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೀವು ಬೇಕಾದ್ರೆ ಡಬಲ್ ಕ್ರೋಶ ಕಂಬನೂ ಮಾಡ್ಕೋಬೋದು. ನೆಕ್ಸ್ಟ್ ಯಾವಾಗಲಾದರೂ ಡಬಲ್ ಕ್ರೋಶ ಹಾಕಿದ್ರೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಒಂದು ಕಂಬ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಅದು ಬಿಟ್ಟು ಅದು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ 4 ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 3 ಚೈನ್, ನೆಕ್ಸ್ಟ್ 5 ತ್ರಿಬಲ್ ಕ್ರೋಶ ಕಂಬ, ನೆಕ್ಸ್ಟ್ 3 ಚೈನ್, 5 ತ್ರಿಬಲ್ ಕ್ರೋಶ ಕಂಬ, 3 ಚೈನ್, 5 ತ್ರಿಬಲ್ ಕ್ರೋಶ ಕಂಬ, 3 ಚೈನ್, ನೆಕ್ಸ್ಟ್ 5 ತ್ರಿಬಲ್ ಕ್ರೋಶ ಕಂಬ, 3 ಚೈನ್. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಏನೂ ಕನ್ಫ್ಯೂಸ್ ಆಗಲ್ಲ ನಿಮಗೆ, ಬೇಗನೂ ಆಗೋಗುತ್ತೆ, ಈಸಿನೂ ಈಸಿ. 3 ಚೈನ್ ಇರೋ ಕಡೆ ನಾವು ಕುಚ್ಚಾಕೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಲಾಸ್ಟಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನೋಡಿ. ಸೇಮ್ ನನಗೆ ಸ್ಟಾರ್ಟಿಂಗಲ್ಲಿ ಹೇಗೆ ಬಂತೋ ಲಾಸ್ಟಲ್ಲೂ ಹಾಗೆ ಬರ್ತಿದೆ. ಅಕಸ್ಮಾತ್ ನಿಮಗೆ ಲಾಸ್ಟಲ್ಲಿ 5 ಚೈನ್ 4 ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಕಂಬ ಹಾಕಿ ಎಂಡ್ ಆಗಲಿಲ್ಲ ಅಂತಂತಂದರೆ ನೀವು 1 ಅಥವಾ 2 ಆದರೂ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಿಂದೆ ಮುಂದೆ ಸ್ವಲ್ಪ ಕಡಿಮೆ ಜಾಸ್ತಿ ಮಾಡಿಕೊಂಡು ಎಂಡ್ ಮಾಡ್ಕೊಳ್ಬೇಕಾಗತ್ತೆ. ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವು ಒಂದು ಸಲ ಚೆನ್ನಾಗಿ ಹಾಕೊಂಡು ಕೊಟ್ಟರೆ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಆಗ್ತಾರೆ. ನಾವು ಅದಕ್ಕೆ ಚೆನ್ನಾಗಿ ಹಾಕಬೇಕು, ಲೂಸ್ ಹಾಕಬಾರ್ದು. ನೋಡಿ, ಲಾಸ್ಟಲ್ಲಿ 2 ಸಲ ಚೈನ್ ಹಾಕಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ ಆ ರೀತಿಯೇ ಮಾಡಿದ್ದೀನಿ. ಆಮೇಲೆ 2 ಎಕ್ಸ್ಟ್ರಾ ಚೈನ್ಸ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಉದ್ದನೂ ಇಲ್ಲ, ಚಿಕ್ಕದೂ ಇಲ್ಲ, ಒಂದೇ ಸಮ ಎಲ್ಲನೂ ಬಂದಿದೆ. ಈಗ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಬಿಗಿನರ್ಸ್ಗೆ ಕುಚ್ಚು ಹಾಕೋಕ್ಕೆ ಬರಲ್ಲ ಅಂತಂದರೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬರೋರು ಬೇಜಾರು ಮಾಡ್ಕೊಳ್ಬೇಡಿ. ಇದು ನೋಡಿ, ಸಿಲ್ವರ್ ಆಗಿರೋದ್ರಿಂದ ನಾನು ಸಿಲ್ವರ್ ಜರಿ ಸುತ್ತಕ್ಕೆ ತೊಗೊಳ್ತಾ ಇದ್ದೀನಿ. ಒಂದಷ್ಟು ಉದ್ದ ಕಟ್ ಮಾಡಿಕೊಂಡು ಒಂದೆಳೆ ಹಿಂದೆಯಿಂದ ಇಟ್ಟು ಈ ಕಡೆ ಎಳ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಏನಾದರೂ ಒಂದು ಮೇಲೆಗಡೆ ಕಾಣಿಸ್ತು ಅಂದರೆ ಅದು ತೆಗೆದುಕೊಂಬಿಡಿ. ಈಗ 2 ಸಲ ಸುತ್ತಕೊಂಡು ಕುಚ್ಚನ್ನ ಮೇಲೆಗಡೆ ಮಾಡಿ ಒಂದು 5-6 ಸತಿ ಗಂಟು ಹಾಕೋಬೇಕಾಗತ್ತೆ. ಗಂಟು ಹಾಕ್ಕೊಂಡ್ರೆ ತುಂಬಾ ಈಸಿ ಮೆಥಡ್ ಇದು ಕುಚ್ಚು ಹಾಕೋಕ್ಕೆ. ಯಾರು ಬಿಗಿನರ್ಸು ನೀಡಲ್ಗೆಲ್ಲ ಹಾಕಿ ಬರಲ್ಲ ಅಂತ ಹೇಳ್ತಾರಲ್ವ, ಅವ್ರಿಗೆ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಬೇಬಿ ಕುಚ್ಚದೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್, ವೀಡಿಯೋಸು ಹೋಗಿ ಚೆಕ್ ಮಾಡಿ, ಚಾನಲ್ ಲಿಂಕ್ ಹಾಕಿರ್ತೀನಿ ನಾನು. ಸೇಮ್ ಅದೇ ರೀತಿ ಎಷ್ಟುದ್ದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೋಬೇಕು. 2 ಸಲ ಹಿಂಗೆ ಸುತ್ಕೋಬೇಕು. ಹೂವು ಕಟ್ಟೋ ಥರ ಫ್ರೆಂಡ್ಸ್. ಹೂವು ಕಟ್ಟೋಕ್ಕೆ ಯಾರು ಬರಲ್ಲ ಹೇಳಿ, ಆರಾಮಾಗೆ ಕುಚ್ಚಾಕ್ಬೋದು. ಇದು 2 ಬೆರಳಲ್ಲಿ ಬ್ಯಾಲೆನ್ಸ್ ಮಾಡಿ ಮೇಲಕ್ಕೆತ್ತಿ ಒಂದು 5-6 ಸತಿ ಹಿಂಗೆ ಗಂಟು ಹಾಕ್ಕೊಂಡ್ರೆ ಕುಚ್ಚು ರೆಡಿ ಫ್ರೆಂಡ್ಸ್. ಒಂದು 5-6 ಸತಿ ಹಾಕ್ಕೊಳ್ಬೇಕು. ಆಲ್ಮೋಸ್ಟ್ ಎಲ್ಲರೂ ಒಂದು 3 ಟೈಮ್ಸ್ ಹಾಕ್ತಾರಷ್ಟೇ. ನಾನಿಲ್ಲಿ 5-6 ಟೈಮ್ಸ್ ಹಾಕಿದ್ದೀನಿ. ಯಾಕೆಂದರೆ ಕುಚ್ಚು ಕಿತ್ತೋಗಬಾರ್ದು ಅನ್ನೋ ಕಾರಣಕ್ಕೆ ನಾನು 5-6 ಸತಿ ಟೈಟಾಗಿ ಎಳ್ಕೊಂಡು ಹಾಕಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಲೂಸಿಗೆ ಹಾಕ್ತಾರೆ, ಅದು ಬೇಗ ಕಿತ್ತೋಗ್ಬಿಡುತ್ತೆ. ಹಂಗೆ ಹಾಕ್ಕೊಂಡ್ರೆ ಜಾಸ್ತಿ ದಿನ ಕುಚ್ಚು ಬಾಳಿಕೆ ಬರಲ್ಲ, ಬೇಗನೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ.
ಅದಕ್ಕೋಸ್ಕರ ಒಂದು 5-6 ಸತಿ ಟೈಟಾಗಿ ಎಳ್ಕೊಂಡು ಗಂಟು ಹಾಕೋದ್ರಿಂದ ನಿಮಗೆ ಬೇಗ ಕಿತ್ತೋಗಲ್ಲ. ಇನ್ನೂ ಬೇಗ ಇನ್ನೂ ಜಾಸ್ತಿ ಬಾಳಿಕೆ ಬರಬೇಕು ನಿಮಗೆ ಅಂತಂದರೆ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಇವಾಗ ನಾನು ಸೆರಗ್ ಕಲರ್ ದಾರ ತೊಗೊಂಡಿದ್ದೀನಿ, ಅದು ಸೇಮ್ 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಎಕ್ಸಾಮ್ ಪ್ಯಾಡ್ ಬರುತ್ತಲ್ವಾ ಅದರಲ್ಲಿ ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ. ಒಟ್ಟು ನನಗೆ ಇಲ್ಲಿ 3 ರೋಲ್ಸ್ ಹಿಡಿಸ್ತು. ಅದು ಸ್ಯಾರಿ ಕಲರು ಮತ್ತು ಸೆರಗ್ ಕಲರ್ ಎರಡೂ ಸೇರಿಸಿ 3 ರೋಲ್ಸ್ ಹಿಡಿಸ್ತು. ನೀವು ನೋಡಿಕೊಂಡು ಕುಚ್ಚಾಕೋಬೇಕಾಗುತ್ತೆ. ನೀವು ಅದೇ ಕಂಬ ಎಷ್ಟು ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಯಾರಿ ಎಷ್ಟು ಉದ್ದ ಇರುತ್ತೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನೋಡಿಕೊಂಡು ನೀವು ರೋಲ್ಸ್ ಹಾಕೊಳ್ಳಿ. ಸೇಮ್ ಅದೇ ರೀತಿ ಗಂಟು ಹಾಕೊಳ್ತಾ ಬರಬೇಕು. ಕುಚ್ಚು ಇನ್ ಡೀಟೈಲಾಗಿ ಹೇಗೆ ಹಾಕೋದು ಅಂತ ಬೇಬಿ ಕುಚ್ಚಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್, ಹೋಗಿ ಚೆಕ್ ಮಾಡಿ. ಇಲ್ಲಿ ನಾನು ಸ್ಯಾರಿ ಕಲರ್ 4, ಸೆರಗ್ ಕಲರ್ 4 ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ನೀವು ಬೇಕಾದ್ರೆ ಕಸ್ಟಮೈಸ್ ಹೇಗೆ ಬೇಕಾದರೂ ಮಾಡ್ಕೋಬೋದು. ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೀವು. ಬಿಗಿನರ್ಸು ಆರಾಮಾಗಿ ಹಾಕೋಬೋದು, ಎಲ್ಲರೂ ಹಾಕೋಬೋದು. ಇದು ಕ್ರೇಪ್ ಸೀರೆಗೂ ಸೂಟ್ ಆಗುತ್ತೆ, ಎಲ್ಲ ಸಿಲ್ಕ್ ಸೀರೆಗಳಿಗೂ ಸೂಟ್ ಆಗುತ್ತೆ, ರೇಷ್ಮೆ ಸೀರೆಗೂ ಸೂಟ್ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನು. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ ಡೀಟೈಲಾಗಿ ಕುಚ್ಚಾಕೋದು ಬೇಬಿ ಕುಚ್ಚಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಅದೇ ರೀತಿ 4 ಹಾಕ್ಕೊಳ್ತಾ ಹೋಗಬೇಕು. ನೋಡಿ ನಾನೆಲ್ಲ ಟ್ರಿಮ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೇ ಸಮ ಟ್ರಿಮ್ ಮಾಡ್ಕೋಬೇಕು, ಒಂದು ಉದ್ದನೂ ಇರಬಾರ್ದು, ಒಂದು ಚಿಕ್ಕದು ಇರಬಾರ್ದು, ಒಂದೇ ಸಮ ಇರಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಡಿಸೈನು. ನೀವು ಇನ್ನೂ ದಪ್ಪನೂ ಹಾಕೋಬೋದು, ಇನ್ನೂ ತೆಳುಗೆ ಬೇಕಾದರೂ ಹಾಕೋಬೋದು ಕುಚ್ಚು. ನಾನು ಇಲ್ಲಿ ಸ್ವಲ್ಪ ದಪ್ಪ ಹಾಕ್ಕೊಂಡಿದ್ದೀನಿ, 150 ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇನ್ನೂ ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಂಬಗಳು ಒಂದೇ ಸಮ ಬಂದಿದೆ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಈಸಿಯಾಗಿ ಬರುತ್ತೆ, ನಿಮಗೆ ಚೆನ್ನಾಗೂ ಬರುತ್ತೆ. ಆಗ್ತಾ ಇದ್ದರೆ ರೂಢಿ ಆಗುತ್ತೆ ಫ್ರೆಂಡ್ಸ್, ಬರಲ್ಲ ಅಂತ ಬಿಟ್ಬಿಡ್ಬೇಡಿ, ಆಗ್ತಾ ಇರಿ, ರೂಢಿ ಆಗುತ್ತೆ ನಿಮಗೇನೆ. ಒಂದೇ ಸಮ ಬರುತ್ತೆ ಫ್ರೆಂಡ್ಸ್, ಏನೂ ಟೆನ್ಷನ್ ಇಲ್ಲ. ಒಂದು ಬೀಡು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ನಾನಿಲ್ಲಿ. ಕಾಂಬಿನೇಷನ್ ಇದು ಸ್ವಲ್ಪ ಡಲ್ ಇರೋದ್ರಿಂದ ನಿಮ್ಗೆ ಎತ್ತಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇನ್ನೊಂದು ಸೀರೆದು ಫೋಟೋ ಹಾಕಿದ್ದೀನಿ ನೋಡಿ, ಸ್ಕಿಪ್ ಮಾಡಬೇಡಿ. ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂದರೆ ಕಸ್ಟಮರ್ ಫುಲ್ ಇಷ್ಟಪಟ್ಟರು. ನೋಡಿ ಇನ್ನೊಂದು ರಾಮ ಕಲರ್ ಗ್ರೀನು ಮತ್ತು ಯೆಲ್ಲೋ ಶೇಡಲ್ಲಿ ತೋರಿಸ್ತಾ ಇದ್ದೀನಿ. ಇದು ಡಬಲ್ ಕ್ರೋಶೆ ಹಾಕಿರೋದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಡಿಸೈನ್ ಮಾತ್ರ. ಒಂದ್ಸಲ ಟ್ರೈ ಮಾಡಿ ನೀವು. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಚಾನಲ್ ಲಿಂಕು ಹಾಕಿರ್ತೀನಿ, ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಡಿಯೋಸು ನೋಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.